ಸುಗ್ರೀವ, ಆ ರಾವಣನ ನೆಲೆ ಎಲ್ಲಿದೆ ಎಂದು ತಿಳಿದು ಹೇಳಿದರೆ ಸಾಕು. ಅದನ್ನು ನನ್ನ ವಾನರ ವೀರರು ನೋಡಿಕೊಳ್ಳುತ್ತಾರೆ. ರಾಮಚಂದ್ರ, ನಿನ್ನ ಪತ್ನಿಯನ್ನು ಅಪಹರಿಸಿರುವ ಆ ನೀಚ ಇನ್ನು ಹೆಚ್ಚು ಕಾಲ ಜೀವಂತವಾಗಿರುವುದಿಲ್ಲ. ನೀನು ಶೋಕವನ್ನು ಬಿಡು. ಶುಭ ಕಾಲ ಸನಿಹವಾಗುತ್ತಿದೆ ಎಂದು ತಿಳಿ. ಶುಭಕರವಾದ ನಿನ್ನ ಸ್ನೇಹ ಲಭಿಸಿದ ಮೇಲೆ ಎಲ್ಲವೂ ಶುಭವೇ ಆಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತದೆ. ಅಂದ ಹಾಗೆ ರಾಮಚಂದ್ರ, ಕೆಲವು ದಿನಗಳ ಹಿಂದೆ ಕ್ರೂರ ರಾಕ್ಷಸನೊಬ್ಬ ಸ್ತ್ರೀಯೊಬ್ಬಳನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದುದನ್ನು ನಮ್ಮ ವಾನರ ವೀರರು ಕಂಡರು. ಬಹುಶಃ ಅವಳೇ ನಿನ್ನ ಪತ್ನಿ ಇರಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಮಿತ್ರ, ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದನ್ನು ನಿಮ್ಮ ವಾನರರು ಕಂಡರೆ ಆ ಪರಿಸ್ಥಿತಿಯಲ್ಲಿ ಅವಳು ಹೇಗಿದ್ದಳು? ಆ ದುಷ್ಟ ರಾಕ್ಷಸ ಹೇಗಿದ್ದ? ಹೌದು ರಾಮಚಂದ್ರ, ಅದನ್ನು ನಾವು ಕಂಡೆವು. ನಾವು ಬಂಡೆಯ ಮೇಲೆ ನಡೆದು ಹೋಗುತ್ತಿರುವುದನ್ನು ಕಂಡು ಆಕೆ ಮೇಲಿನಿಂದ ತನ್ನ ವಸ್ತ್ರಾಭರಣಗಳನ್ನು ಕೆಳಗೆ ಎಸೆದಳು. ಆಭರಣಗಳೇ ಎಲ್ಲಿವೆ? ಅವು ಎಲ್ಲಿವೆ? ಅವುಗಳನ್ನು ನಾನು ಜೋಪಾನವಾಗಿರಿಸಿದ್ದೇನೆ. ಈಗಲೇ ತರಿಸುತ್ತೇನೆ. ನೀನೇ ನೋಡಿ ನಿರ್ಧರಿಸು. ಮಿತ್ರ, ಈಗಲೇ ಈ ಕ್ಷಣವೇ ಆ ಆಭರಣಗಳನ್ನು ನನಗೆ ತೋರಿಸು. ಆಗಲಿ ರಾಮಚಂದ್ರ, ಗುಹೆ ಎಳಗಿದೆ, ಬಾ ತೋರಿಸುತ್ತೇನೆ. ಹನುಮಂತ, ಆ ಗಂಟನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣ, ಅದು ನನ್ನ ಸೀತೆ ಎಸೆದ ಗಂಟೆ ಇರಬೇಕೆಂದೆನಿಸುತ್ತಿದೆ. ಯಾರಾದರೂ ಅದನ್ನು ಕಂಡು ನಮಗೆ ಸುದ್ದಿ ತಿಳಿಸುತ್ತಾರೆ ಎಂಬ ಉದ್ದೇಶದಿಂದಲೇ ಅವಳು ಆ ಗಂಟನ್ನು ಕೆಳಗೆ ಎಸೆದಿರಬೇಕು, ಅಲ್ಲವೇ ಲಕ್ಷ್ಮಣ? ಇರಬಹುದು ಸಹೋದರ. ರಾಮಚಂದ್ರ, ಇದೇ ಆ ಗಂಟು. ನೋಡು ಇದನ್ನು, ನೋಡು. ಆ ರಾಕ್ಷಸ ಸೆಳೆದುಕೊಂಡು ಹೋಗುತ್ತಿರುವಾಗ ನನ್ನ ಸೀತೆ ಕೆಳಗೆ ಹಾಕಿರುವ ಈ ಆಭರಣಗಳನ್ನು ನೋಡು, ಈ ವಸ್ತ್ರವನ್ನು ನೋಡು. ಇದು ನನ್ನ ಸೀತೆಯದೇ ಅಲ್ಲವೇ? ನೋಡು ಲಕ್ಷ್ಮಣ, ಸರಿಯಾಗಿ ನೋಡು. ಸಹೋದರ, ನಾನು ಅತ್ತಿಗೆಯ ಯಾವ ಆಭರಣಗಳನ್ನು ಕಂಡವನಲ್ಲ. ಅತ್ತಿಗೆಗೆ ನಮಸ್ಕರಿಸುತ್ತಿದ್ದರಿಂದ ಕಾಲಂದುಗೆಗಳನ್ನು ಮಾತ್ರ ಗುರುತಿಸಬಲ್ಲ. ಸಹೋದರ, ಇದೇ ಅತ್ತಿಗೆ ಧರಿಸುತ್ತಿದ್ದ ಕಾಲಂದುಗೆಗಳು. ಭಲೆ ಲಕ್ಷ್ಮಣ, ಭಲೆ. ನಿನ್ನಂತಹ ಸಹೋದರ, ನಿನ್ನಂತಹ ಮೈದುನ ರಾಮ ಸೀತೆಯರ ಮಹಾಭಾಗ್ಯ. ಇಲ್ಲ ಆಂಜನೇಯ, ಇಂತಹ ಸಹೋದರ, ಅಂತಹ ಅತ್ತಿಗೆ ನನ್ನ ಸೌಭಾಗ್ಯ. ಸುಗ್ರೀವ, ಆ ದುಷ್ಟ ರಾಕ್ಷಸ ನನ್ನ ಪ್ರಾಣ ಪ್ರಿಯಳಾದ ಸೀತೆಯನ್ನು ಅಪಹರಿಸಿ ಘೋರ ಅಪರಾಧವನ್ನು ಮಾಡಿದ್ದಾನೆ. ನನಗೆ ಅಪಾರ ಸಂಕಟ ಉಂಟು ಮಾಡಿರುವ ಆ ರಾಕ್ಷಸ ಎಲ್ಲಿದ್ದಾನೆ ಎಂದು ಹೇಳು. ನಾನು ಈ ಕ್ಷಣವೇ ಹೋಗಿ ಇಡೀ ರಾಕ್ಷಸ ಕುಲವನ್ನೇ ಧ್ವಂಸ ಮಾಡುತ್ತೇನೆ. ಈ ವಿಷಯವನ್ನು ಹೇಳಲು ನೀವು ಇಲ್ಲಿಯವರೆಗೂ ಬರುವ ಅಗತ್ಯವಿರಲಿಲ್ಲ. ಹಾಗಾದರೆ ನೀನೇ ನನ್ನ ಬಳಿಗೆ ಬರುತ್ತಿದ್ದೀಯಾ? ಅಧರ್ಮದ ಕಾರ್ಯ ಮಾಡಿದನೆಂದು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದೀಯಾ? ತಾತ, ಅಧರ್ಮ ಅಧರ್ಮ ಎಂದು ಹೇಳುತ್ತಿರಬೇಡಿ. ಆ ರಾಮನ ಸೋದರ ಲಕ್ಷ್ಮಣ ನನ್ನ ಸೋದರಿ ಶೂರ್ಪನಖಿಯ ಕಿವಿಮೂಗುಗಳನ್ನು ಕತ್ತರಿಸಿದ್ದು ಅಧರ್ಮವಾದರೆ ನಾನು ಮಾಡಿದ್ದು ಅಧರ್ಮವಲ್ಲ. ಶೂರ್ಪನಖಿಯ ಸಹಾಯಕ್ಕೆ ಧಾವಿಸಿದ ಆ ಖರದೂಷಣರನ್ನು ಆ ರಾಮನು ಕೊಂದದ್ದು ಧರ್ಮವೇ ಆದರೆ ನಾನು ಮಾಡಿದ್ದು ಧರ್ಮವೇ. ಆಹಾ, ಎಂತಹ ತರ್ಕದ ಚಾತುರ್ಯದಿಂದ ಅಧರ್ಮ ಧರ್ಮವಾಗುವುದಿಲ್ಲ ರಾವಣ. ಉದ್ದಟತನದಿಂದ ವರ್ತಿಸಿದ ಶೂರ್ಪನಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ನಿನ್ನ ವಂಚನೆಯ ಪರಸ್ತ್ರೀ ಹರಣಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ಸೀತೆ ಮಹಾಪತಿವ್ರತೆ ಅಲ್ಲ ರಾವಣ.
ನಿನಗೆ ನಿನ್ನ ದೃಷ್ಟಿಯಲ್ಲಿ ರಾಮ ಲಕ್ಷ್ಮಣರು ತಪ್ಪು ಮಾಡಿದ್ದರೆ ಅವರ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಿರಪರಾಧಿಯಾದ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕದ್ದು ತಂದು ಘೋರವಾದ ಅಪರಾಧವನ್ನು ಮಾಡಿದ್ದೀಯ. ರಾವಣ, ಎಚ್ಚರ! ಇದು ನಿನ್ನ ವಿನಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸೀತಾದೇವಿಯನ್ನು ಅವಳ ಪತಿ ರಾಮಚಂದ್ರನಿಗೆ ಒಪ್ಪಿಸು. ತಾತ, ಬೇಕಾದರೆ ನನ್ನ 10 ಶಿರವನ್ನು ಕತ್ತರಿಸಿ ನಿಮ್ಮ ಪಾದದ ಬಳಿ ಇಡುತ್ತೇನೆ. ಆದರೆ ಆ ಸೀತೆಯನ್ನು ಮಾತ್ರ ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ನನ್ನೊಂದಿಗೆ ಇಷ್ಟು ಉದ್ದಟತನದಿಂದ ವರ್ತಿಸಿದ ನನ್ನ ಮೊಮ್ಮಗನ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಶಾಂತನಾಗು ಮಹಾಪ್ರಭು, ಶಾಂತನಾಗು. ಎಲ್ಲಿಯ ಶಾಂತಿ ಹನುಮಂತ? ನನ್ನನ್ನು ಕೆಣಕಿ ಮರಣದ ಮನೆಯ ಬಾಗಿಲನ್ನು ತೆರೆದುಕೊಂಡಿರುವ ರಾಕ್ಷಸ ಎಲ್ಲಿದ್ದಾನೆಂದು ಹೇಳು. ಹೇಳು ಸುಗ್ರೀವ, ಹೇಳು. ರಾಮಚಂದ್ರ, ಆ ದುಷ್ಟ ರಾಕ್ಷಸನ ವಾಸಸ್ಥಳದ ಬಗ್ಗೆ ನನಗೆ ತಿಳಿದಿಲ್ಲ. ಅವನಾರು, ಅವನ ಬಲಾಬಲಗಳೇನೆಂಬುದರ ಬಗ್ಗೆ ನನಗೆ ಅರಿವಿಲ್ಲ. ಸುಗ್ರೀವ, ಕಬಂದ ನಿನಗೆ ಲೋಕದ ಎಲ್ಲಾ ನೆಲೆಗಳ ಬಗ್ಗೆ ತಿಳಿದಿದೆ ಎಂದು ಹೇಳಿದನಲ್ಲ? ಹೌದು ಸುಗ್ರೀವ, ಕಬಂಧನ ಮಾತುಗಳಿಂದ ನಿನ್ನಿಂದ ನನ್ನ ಸೀತೆಯ ನೆಲೆ ಯಾವುದೆಂದು ತಿಳಿಯುತ್ತದೆ ಎಂದು ನಾನು ಆಶಾವಾದಿಯಾಗಿದ್ದೆ. ಆದರೆ ನೀನು ಆ ರಾವಣನ ವಿಷಯವೇ ತಿಳಿದಿಲ್ಲವೆಂದು ಹೇಳುತ್ತಿರುವುದರಿಂದ ನನ್ನ ಶೋಕ ಹೆಚ್ಚಾಗುತ್ತಿದೆ. ರಾಮಚಂದ್ರ, ಈ ಶೋಕವನ್ನು ಬಿಡು. ನಾನು ಹಲವು ಕಾಲಗಳಿಂದ ವಾಲಿಯ ಭಯದಿಂದ ಒಂದೇ ಕಡೆ ಉಳಿದು ಬಿಟ್ಟೆ. ಸಾಗರದಾಚೆ ನಾನೆಂದೂ ಹೋದವನಲ್ಲ. ರಾಮಚಂದ್ರ, ತಿಳಿಯದಿದ್ದರೇನಂತೆ? ತಿಳಿಯುವ ಪ್ರಯತ್ನ ಮಾಡಬಹುದಲ್ಲ? ಖಂಡಿತ ಪ್ರಯತ್ನ ಪಡುತ್ತೇನೆ ರಾಮಚಂದ್ರ. ನೀನು ಮಾತ್ರ ದುಃಖಿಸಬೇಡ. ವಾನರನಾದ ನಾನೇ ಪತ್ನಿ ವಿಯೋಗದ ದುಃಖವನ್ನು ಸಹಿಸಿಕೊಂಡಿರಬೇಕಾದರೆ ಮಹಾತ್ಮನಾದ ದೃಢಚಿತ್ತನಾದ ನೀನು ಸಹಿಸಿಕೊಳ್ಳಬೇಕು. ರಾಮಚಂದ್ರ ಪ್ರಭು, ದೇವತಾ ಸ್ವರೂಪನಾದ ನಿನ್ನ ಕಣ್ಣಲ್ಲಿ ಕಂಬನಿ ಶೋಭಿಸುವುದಿಲ್ಲ. ಹನುಮಂತ, ನನ್ನ ಸೀತೆಯನ್ನು ಆ ರಾಕ್ಷಸನಿಂದ ರಕ್ಷಣೆ ಮಾಡುವವರೆಗೂ ನನ್ನ ಶೋಕ ಕಳೆಯದು. ಆ ಕಾರ್ಯ ನಡೆದೇ ನಡೆಯುತ್ತದೆ. ಆ ದುಷ್ಟ ರಾಕ್ಷಸನ ವಾಸಸ್ಥಳವನ್ನು ತಿಳಿಯುವುದೇ ನನ್ನ ಕರ್ತವ್ಯ. ನಿನ್ನ ಮಿತ್ರತ್ವವನ್ನು ಅಂಗೀಕರಿಸಿದ ಮೇಲೆ ನಿನಗಾಗಿ ಯಾವ ಕಾರ್ಯವನ್ನು ಬೇಕಾದರೂ ಮಾಡುತ್ತೇನೆ. ರಾಮಚಂದ್ರ, ನೀವೀಗ ವಿಶ್ರಾಂತಿಯನ್ನು ಪಡೆಯಿರಿ. ನಾನು ನನ್ನ ಸಚಿವರೊಡನೆ ಸಮಾಲೋಚನೆ ನಡೆಸಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇನೆ. ಹನುಮಂತ, ಚಿಂತಿಸಬೇಡ ಸುಗ್ರೀವ. ರಾಮಲಕ್ಷ್ಮಣರ ಫಲಹಾರಕ್ಕೆ, ಅವರ ವಿಶ್ರಾಂತಿಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಬನ್ನಿ ಮಹಾಪ್ರಭು. ಈ ದಿನ ನಾವು ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ಸಾಕ್ಷಾತ್ ಆ ಪಾರ್ವತಿಯನ್ನು ಪಡೆದ ಕಥೆಯನ್ನು ಹೇಳೋಣವೇ? ಹೌದೌದು, ಎಂತ ಸಾಹಸ, ಎಂತ ಪರಾಕ್ರಮ! ಏ ಸೀತೆ, ನೀನೇನು ಜಗನ್ಮಾತೆ ಪಾರ್ವತಿ ದೇವಿಗಿಂತ ಮಿಗಿಲಾದವಳೆ? ಅಂತ ಪಾರ್ವತಿಯೇ ನಮ್ಮ ಪ್ರಭುವಿನ ಹಿಂದೆ ಬರುವಂತಾಯಿತು. ಒಂದು ದಿನ ನಮ್ಮ ಪ್ರಭುಗಳು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು. ಆಗ ಪರಮೇಶ್ವರನು ಪ್ರತ್ಯಕ್ಷನಾಗಲೇಬೇಕಾಯಿತು. ಜೊತೆಯಲ್ಲಿ ಪಾರ್ವತಿಯೂ ಇದ್ದಳು.
ಪಾರ್ವತಿಯ ಸೌಂದರ್ಯವನ್ನು ಕಂಡು ನಮ್ಮ ಪ್ರಭುಗಳು ಮೋಹಿತರಾದರು. ಅವಳನ್ನು ಕರುಣಿಸುವಂತೆ ಪರಶಿವನನ್ನು ಕೇಳಿಯೇ ಬಿಟ್ಟರು. ಭಕ್ತ ಕೇಳಿದ ಮೇಲೆ ಇಲ್ಲ ಎನ್ನಲಾಗುವುದೇ? ಶಿವ ಪಾರ್ವತಿಯನ್ನು ರಾವಣನ ಹಿಂದೆ ಹೋಗಲು ಆಜ್ಞೆ ಮಾಡಿಯೇ ಬಿಟ್ಟ. ಅಂತ ಪಾರ್ವತಿಯೇ ನಮ್ಮ ಪ್ರಭುಗಳ ಹಿಂದೆ ಬಂದಳು ಎಂದ ಮೇಲೆ ನೀನು ಯಾವ ಮಹಾ? ಸುಮ್ಮನೆ ಒಪ್ಪಿಕೊಂಡು ಆನಂದವಾಗಿ ಬದುಕು, ಹಠ ಮಾಡಬೇಡ. ಸೋದರಿಯರೇ, ಸೀತೆಗೆ ಒಳ್ಳೆಯ ಕಥೆಯನ್ನೇ ಹೇಳುತ್ತಿರುವಿರಿ. ಬಹಳ ಆಯಾಸವಾಗಿರಬೇಕು. ತೆಗೆದುಕೊಳ್ಳಿ, ಈ ಹಣ್ಣುಗಳನ್ನು ಸೇವಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಾನು ಇವಳ ಕಾವಲು ಕಾಯುವೆ. ಇವರೆಲ್ಲರೂ ನಿನಗೆ ರಾವಣನ ಮಹಾಸಾಹಸದ ಬಗ್ಗೆ ಹೇಳುತ್ತಿದ್ದರಲ್ಲವೇ? ಪರಮೇಶ್ವರನ ಪತ್ನಿಯನ್ನೇ ಬೇಡುವ ಘೋರ ಅಪಚಾರವನ್ನು ಸಾಹಸವೆಂದು ಮೂರ್ಖರು ಹೇಳಬೇಕು ಅಷ್ಟೆ. ಕೇಳಬೇಕೆಂದುಕೊಂಡದ್ದನ್ನು ಕೇಳದೆ ಪಾರ್ವತಿಯನ್ನೇ ಕೇಳಿದ. ಪಾರ್ವತಿ ಕಾಳಿಯ ರೂಪ ತಾಳಿದಾಗ ಹೆದರಿ ಹಿಂದಕ್ಕೆ ಕಳುಹಿಸಿದ. ಮತ್ತೆ ತಪಸ್ಸು ಮಾಡಿ ಆತ್ಮಲಿಂಗವನ್ನು ಪಡೆದುಕೊಂಡ. ಆದರೆ ಗಣೇಶನ ಚಾತುರ್ಯತೆಯಿಂದ ಅದು ಗೋಕರ್ಣ ಕ್ಷೇತ್ರದ ನೆಲದಲ್ಲಿ ಸ್ಥಾಪಿತವಾಯಿತು. ಇಂಥ ವಿಫಲ ಸಾಹಸವನ್ನು ವರ್ಣಿಸಿ ರಾವಣ ಮಹಾವೀರನೆನ್ನಲು ಸಾಧ್ಯವೇ? ತ್ರಿಜಟೆ, ರಾವಣ ತಾನು ಅಂದುಕೊಂಡ ಯಾವುದನ್ನೂ ಲಂಕೆಗೆ ತರಲಾಗಲಿಲ್ಲ. ಆದರೆ ನತದೃಷ್ಟಳಾದ ನನ್ನನ್ನು ತಂದು ಬಿಟ್ಟ. ನನ್ನ ಸ್ವಾಮಿಯಿಂದ ದೂರವಾಗಿ ನಾನಿಲ್ಲಿ ದುಃಖಿಸುವಂತಾಯಿತಲ್ಲವೇ? ಸಮಾಧಾನ ಮಾಡಿಕೋ ಸೀತೆ. ಲಂಕೇಶ ನಿನ್ನನ್ನು ಅಪಹರಿಸಿ ಇಲ್ಲಿಗೆ ತಂದಿರಬಹುದು. ಅವನ ಈ ದುಷ್ಟ ಕಾರ್ಯವೇ ಅವನ ವಿನಾಶಕ್ಕೆ ನಾಂದಿಯಾಗಬಹುದು. ನಿನ್ನ ದುಃಖ ಕೊನೆಯಾಗುತ್ತದೆ. ಧೈರ್ಯದಿಂದಿರು. ಪ್ರಿಯ ಸಚಿವರೇ, ರಾಮ ಲಕ್ಷ್ಮಣನೊಡನೆ ಸ್ನೇಹ ಮಾಡಿದ್ದಾಯಿತು. ಆ ರಾವಣನು ಅಪಹರಿಸಿರುವ ಸೀತೆಯನ್ನು ಹುಡುಕಿ ಕೊಡುವ ಭರವಸೆಯನ್ನೂ ನೀಡಿದ್ದಾಯಿತು. ಆದರೆ ಆ ಕಾರ್ಯವನ್ನು ಮಾಡಬೇಕಾದರೆ ಮೊದಲು ಆ ವಾಲಿಯ ಭಯ ಹೋಗಬೇಕು. ನಾನು ಕಿಷ್ಕಿಂಧೆಯ ಸ್ವತಂತ್ರ ರಾಜನಾಗಬೇಕು. ಆ ನಂತರ ಸಕಲ ವಾನರ ಸೈನ್ಯದೊಡನೆ ಸೀತೆಯನ್ನು ಹುಡುಕುವುದು ಸುಲಭವಾಗುತ್ತದೆ. ಅದು ಸಾಧ್ಯವಾಗಬೇಕಾದ್ರೆ ವಾಲಿಯ ಸಂಹಾರವಾಗಬೇಕು. ಪ್ರಭು, ವಾಲಿಯನ್ನು ಸಂಹರಿಸುವೆನೆಂದು ರಾಮಚಂದ್ರನು ಪ್ರತಿಜ್ಞೆ ಮಾಡಿರುವನಲ್ಲ, ಇನ್ನೇಕೆ ಚಿಂತೆ? ಹಾಗಾದರೆ ವಾಲಿಯ ಸಂಹಾರವಾದ ಮೇಲೆ ನಾವು ಸೀತಾನ್ವೇಷಣೆಯಲ್ಲಿ ತೊಡಗಬಹುದು. ಹೌದು ಹೌದು, ಅದೇ ಸರಿ. ಮೊದಲು ವಾಲಿಯ ಸಂಹಾರ, ನಂತರ ಸುಗ್ರೀವನ ಪಟ್ಟಾಭಿಷೇಕ, ಆನಂತರ ಸೀತಾನ್ವೇಷಣೆ. ಎಲ್ಲ ಸರಿ ಮಿತ್ರರೇ. ವಾಲಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವನನ್ನು ಸಂಹರಿಸುವಷ್ಟು ಶಕ್ತಿ ಸಾಮರ್ಥ್ಯ ರಾಮನಲ್ಲಿರುವುದೇ ಎಂದು ನನಗೆ ಸಂದೇಹವಾಗುತ್ತಿದೆ. ನಾವಂತೂ ರಾಮನ ಪರಾಕ್ರಮವನ್ನು ಕಂಡವರಲ್ಲ. ನಾವು ಕಣ್ಣಾರೆ ಕಂಡರೆ ನಂಬಬಹುದು. ಅದು ಹೇಗೆ ಸಾಧ್ಯ? ವಾಲಿಯ ಪರಾಕ್ರಮದ ಕಾರ್ಯವನ್ನು ರಾಮ ಮಾಡಿ ತೋರಿಸಿದರೆ ಸರಿ. ಹೌದು ಪ್ರಭು, ಅದನ್ನು ಹೇಗೆ ಮಾಡಬೇಕೆಂದು ನೀವೇ ನಿರ್ಧರಿಸಬೇಕು. ನಿಜ, ಇದು ಒಳ್ಳೆಯ ಉಪಾಯ. ಇಲ್ಲವಾದರೆ ಆತರ ಪಟ್ಟು ಇನ್ನಷ್ಟು ಆತಂಕಕ್ಕೆ ಗುರಿಯಾಗಬೇಕಾಗುತ್ತದೆ. ನಿಮ್ಮ ಮಾತು ಸಮಯೋಚಿತವಾಗಿದೆ. ಆಗಲಿ, ರಾಮನಿಗೆ ಅಂತ ಪರಾಕ್ರಮವನ್ನು ಪ್ರದರ್ಶಿಸುವಂತೆ ಕೇಳಿಕೊಳ್ಳುತ್ತೇನೆ. ಆನಂತರ ಅವರು ವಾಲಿಯನ್ನು ಎದುರಿಸಲಿ. ರಾಮಚಂದ್ರ, ವಿಶ್ರಾಂತಿ ತೆಗೆದುಕೊಂಡಿರಾ? ದಣಿವು ನಿವಾರಣೆ ಆಯಿತೆ? ಎಲ್ಲ ಆಯ್ತು, ನಿಶ್ಚಿಂತೆಯಿಂದಿರು. ಆಸೀನರಾಗಿ.
ರಾಮಚಂದ್ರ, ನಾನು ನಿನ್ನೊಡನೆ ಒಂದು ವಿಷಯವನ್ನು ಮಾತಾಡಬೇಕಿದೆ. ಏನು ಹೇಳು ಸುಗ್ರೀವ, ಸಂಕೋಚ ಬೇಡ. ರಾಮಚಂದ್ರ, ವಾಲಿಯ ಸಂಹಾರವಾಗದೆ ನಾವು ಸೀತಾನ್ವೇಷಣೆಗೆ ಹೊರಡುವುದು ಕಷ್ಟವಾಗುತ್ತದೆ. ಏಕೆಂದರೆ ನಾನು ಈ ಪರ್ವತದಿಂದ ಹೊರಬಂದರೆ ವಾಲಿಯು ನನ್ನನ್ನು ಕೊಂದು ಬಿಡುತ್ತಾನೆ. ವಾಲಿಯ ಭಯ ನಿವಾರಣೆಯಾಗದೆ ನಾನು ನನ್ನ ವಾನರ ಸೈನ್ಯವನ್ನು ನಿನ್ನ ಕಾರ್ಯಕ್ಕೆ ನಿಯೋಜಿಸಲು ಸಾಧ್ಯವಾಗುವುದಿಲ್ಲ. ನನ್ನ ಮಾತಿನ ಮೇಲೆ ನಿನಗೆ ಸಂದೇಹವೇ ಮಿತ್ರ? ವಾಲಿಯನ್ನು ಸಂಹರಿಸುವುದಾಗಿ ನಾನು ಕೊಟ್ಟ ಮಾತನ್ನು ಸತ್ಯವೆಂದೇ ತಿಳಿ. ಏಕೆಂದರೆ ನಾನು ಹಿಂದೆ ಎಂದು ಸುಳ್ಳು ಹೇಳಿದವನಲ್ಲ, ಮುಂದೆಯೂ ಹೇಳುವುದಿಲ್ಲ. ನಾನು ಸತ್ಯದ ಮೇಲೆ ಆಣೆ ಇಟ್ಟು ನಿನಗೆ ಮಾತನ್ನು ಕೊಡುತ್ತಿದ್ದೇನೆ. ಸುಗ್ರೀವ ಮಹಾರಾಜ, ಸತ್ಯ ನಿಷ್ಠಾವಂತನಾದ ಶ್ರೀರಾಮನ ಮಾತಿನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ನಿನಗೇಕೆ ಈ ಸಂದೇಹ ಬಂತು? ನನಗೂ ನಂಬಿಕೆ ಇದೆ ಹನುಮಂತ. ಆದರೆ ರಾಮಚಂದ್ರನು ಆಡಿದ ಮಾತು, ಕೊಟ್ಟ ಭರವಸೆಗಳು ಕಾರ್ಯರೂಪಕ್ಕೆ ಬರಬೇಕಲ್ಲವೇ? ಏಕೆಂದರೆ ವಾಲಿಯು ಅಂತಿಂತ ವೀರನಲ್ಲ, ಮಹಾ ಸಾಮರ್ಥ್ಯಶಾಲಿ. ನಾನು ಕೊಟ್ಟ ಮಾತು ಕಾರ್ಯಗತವಾಗುತ್ತದೆ ಮಿತ್ರ. ನಿನ್ನ ಮನೋಭೀಷ್ಟ ಖಂಡಿತ ಈಡೇರುತ್ತದೆ. ಆದರೆ ಅದಕ್ಕೆ ಮೊದಲು ನಿನಗೂ ನಿನ್ನ ಸೋದರ ವಾಲಿಗೂ ಉಂಟಾದ ವೈರತ್ವದ ಕಾರಣವನ್ನು ನನಗೆ ಹೇಳು. ಆ ನಂತರ ನಿಮ್ಮಿಬ್ಬರ ಬಲಾಬಲಗಳನ್ನು ತೂಗಿ ನೋಡಿ ನಿನ್ನ ಕಾರ್ಯ ಸಾಧನೆಯ ಉಪಾಯವನ್ನು ಯೋಚಿಸುತ್ತೇನೆ. ತಿಳಿಸುತ್ತೇನೆ ರಾಮಚಂದ್ರ, ಸವಿಸ್ತಾರವಾಗಿ ತಿಳಿಸುತ್ತೇನೆ. ಹಿಂದೆ ಒಂದು ಸಲ ಮಹಿಷ ರೂಪದ ದುಂದುಬಿ ಎಂಬ ಹೆಸರಿನ ರಾಕ್ಷಸನನ್ನು ವಾಲಿಯು ಒಟ್ಟಿಸಿಕೊಂಡು ಹೋದ. ನಾನು ಜೊತೆಯಲ್ಲಿಯೇ ಇದ್ದೆ. ವಾಲಿಗೆ ಹೆದರಿ ಆ ದುಂದುಬಿಯು ಮಲೆಯ ಪರ್ವತದ ಗುಹೆಯೊಳಗೆ ಹೊಕ್ಕ. ಆಗ ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರಾರಾಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನಾನು ವಾಲಿಗಾಗಿ ದೀರ್ಘಕಾಲ ಕಾಯುತ್ತಾ ಗುಹೆಯ ಬಾಗಿಲಲ್ಲೇ ನಿಂತೆ. ಆದರೆ ವಾಲಿಯು ಬರಲಿಲ್ಲ. ಬಲವಂತನಾದ ರಾಕ್ಷಸನು ವಾಲಿಗೆ ಏನಾದರೂ ಮಾಡಿರಬಹುದೆಂದು ಚಿಂತೆಯಾಯಿತು. ಅದಕ್ಕೆ ತಕ್ಕಂತೆ ಗುಹೆಯ ಬಾಗಿಲಿನಿಂದ ರಕ್ತವು ಪ್ರವಾಹದಂತೆ ಹರಿದು ಬಂತು. ಆ ರಕ್ಕಸ ನನ್ನ ಸೋದರ ವಾಲಿಯನ್ನು ಕೊಂದು ಬಿಟ್ಟಿರಬೇಕು. ಇದು ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಈ ವಿಷಯವನ್ನು ಯಾರಿಗೆ ಹೇಗೆ ಹೇಳಲಿ? ಹನುಮಂತಾದಿ ಸಚಿವರುಗಳಿಗೆ, ವಾನರ ಪ್ರಜೆಗಳಿಗೆ ಈ ಅನರ್ಥವನ್ನು ಹೇಗೆ ಹೇಳಲಿ? ನಾನೇನು ಮಾಡಲಿ? ಈಗ ನಾನೇನು ಮಾಡಲಿ? ಒಂದು ವೇಳೆ
ಆ ದುಂದುಬಿಯು ಹೊರ ಬಂದರೆ ವಾಲಿಯಂತೆಯೇ ನನ್ನನ್ನು ಕೊಂದು ಬಿಡುತ್ತಾನೆ. ಹೊರಗೆ ಬರಬಾರದು, ಅವನು ಹೊರಗೆ ಬರಬಾರದು. ನಾನಿನ್ನು ಇಲ್ಲಿರಬಾರದು. ಸೀತೆ, ನಾನು ಬಂದರೂ ಗಮನಿಸದೆ ನಾಟಕ ಮಾಡುತ್ತಿರುವೆಯಾ? ಮುಗ್ಧ ಹೆಂಗಸನ್ನು ವಂಚಿಸಲು ಕಪಟ ನಾಟಕ ಮಾಡುವ ಕುತಂತ್ರ ನಿನ್ನದು, ನನ್ನದಲ್ಲ. ಸನ್ಯಾಸಿ ವೇಷದಲ್ಲಿ ಪಂಚವಟಿಗೆ ಬಂದು ನನ್ನನ್ನು ಅಪಹರಿಸಿದ ನೀಚ, ನಿನ್ನನ್ನು ನಾನು ಏಕೆ ಗಮನಿಸಲಿ? ನನ್ನ ಗಮನ, ಧ್ಯಾನ ಸದಾ ನನ್ನ ಸ್ವಾಮಿಯನ್ನು ಕುರಿತು ಮಾತ್ರ. ಎಡೆ ಬಿಡದೆ ನಿನ್ನ ಸ್ವಾಮಿಯನ್ನು ಧ್ಯಾನಿಸುತ್ತಿರುವೆಯಾ? ಧ್ಯಾನಿಸು, ಧ್ಯಾನಿಸು. ಆ ನರಮಾನವ ಎಂದಿಗೂ ಈ ಲಂಕೆಗೆ ಬರಲಾರ. ಒಂದು ವೇಳೆ ಬಂದರೆ ಮಹಾದ್ವಾರದಲ್ಲಿರುವ ಲಂಕಿಣಿ ಒಂದೇ ತುತ್ತಿಗೆ ನುಂಗಿ ಬಿಡುತ್ತಾಳೆ. ಬೇಡದ ವಿಷಯವನ್ನು ಚಿಂತಿಸುತ್ತಾ ನಿನ್ನ ತಾರುಣ್ಯವನ್ನು, ಸೌಂದರ್ಯವನ್ನು ವೃಥಾ ಏಕೆ ನಷ್ಟ ಮಾಡಿಕೊಳ್ಳುತ್ತಿರುವ ಸುಂದರಿ? ನೀನು ಅಷ್ಟೇ. ಆಕಾಶದ ನಕ್ಷತ್ರಕ್ಕೆ ಕೈಚಾಚಿ ಅದು ಸಿಕ್ಕೇ ಸಿಗುವುದೆಂಬ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಬಿಡು. ಅಂದರೆ ಈ ರಾವಣನ ಪ್ರಯತ್ನ ವ್ಯರ್ಥವಾಗುವುದೆನ್ನುವೆಯ? ಎಲ್ಲವೋ ನೀಚ, ನೀನು ಬಾವಿಯೊಳಗಿನ ಕಪ್ಪೆ, ಅಷ್ಟೇ ನಿನ್ನ ಲೋಕ. ನಿನ್ನ ಪರಾಕ್ರಮವೇ ಮಹಾಪರಾಕ್ರಮವೆಂದು ಉಬ್ಬಿ ಹೋಗಬೇಡ. ನನ್ನ ರಾಮನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸೂರ್ಯನ ಮುಂದಿನ ಸಣ್ಣ ಹಣತೆಯಂತೆ. ಸಾಕು ಸಾಕು, ನಿನ್ನ ರಾಮಸ್ಮರಣೆ ಸಾಕು. ಅವನು ಇಲ್ಲಿಗೆ ಬರುವುದು ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಬ್ರಹ್ಮದೇವನಿಂದ ಅಜೇಯನೆಂದು ವರ ಪಡೆದಿರುವ ಏ ದಶಕಂಠನನ್ನು ಗೆಲ್ಲಲು ಮೂರು ಲೋಕಗಳಲ್ಲಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ ಇರಲಿ, ನಿನ್ನ ಅವಧಿ ಮುಗಿಯಲಿ. ನಿನ್ನನ್ನು ಹೇಗೆ ದಾರಿಗೆ ತರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಕಿಷ್ಕಿಂದಿಗೆ ಮರಳಿ ಬಂದೆ. ನಡೆದ ಸಂಗತಿಯನ್ನು ಎಲ್ಲರಿಗೂ ವಿವರಿಸಿದೆ. ಎಲ್ಲರ ದುಃಖದಲ್ಲಿ ನಾನು ಭಾಗಿಯಾದೆ. ಕೆಲವು ದಿನಗಳ ನಂತರ ಎಲ್ಲರೂ ಸಮಾಲೋಚನೆ ನಡೆಸಿ ವಾಲಿಯ ಸ್ಥಾನದಲ್ಲಿ ನನ್ನನ್ನು ಕಿಷ್ಕಿಂದೆ ರಾಜನನ್ನಾಗಿ ಪಟ್ಟ ಕಟ್ಟಿದರು. ನಾನು ನಮ್ಮ ಕುಲಧರ್ಮದಂತೆ ರುಮೆ ಮತ್ತು ತಾರೆಯರೊಡನೆ ಅರಮನೆಯಲ್ಲಿ ವಾಸ ಮಾಡತೊಡಗಿದೆ. ಸತ್ತು ಹೋಗಿದ್ದನೆಂದು ತಿಳಿದಿದ್ದ ವಾಲಿಯು ಸತ್ತಿರಲಿಲ್ಲ. ಹೌದೇ? ಮುಂದೇನಾಯ್ತು ಸುಗ್ರೀವ? ಕೆಲವು ದಿನಗಳ ನಂತರ ವಾಲಿ ಮರಳಿ ಕಿಷ್ಕಿಂದೆಗೆ ಬಂದ. ಹಾಗಾದರೆ ಗುಹೆಯಿಂದ ಹೊರ ಬಂದ ರಕ್ತ? ಅದು ದುಂದುಬಿ ರಾಕ್ಷಸನದು. ವಾಲಿಯೇ ಅವನನ್ನು ಕೊಂದಿದ್ದನಂತೆ. ವಾಲಿಯು ಹೊರಬರುವ ವೇಳೆಗೆ ನಾನು ಗುಹೆಯ ಬಾಗಿಲನ್ನು ಮುಚ್ಚಿ ಬಂದು ಬಿಟ್ಟಿದ್ದೆ. ವಾಲಿಯು ಗುಹೆಯ ಬಾಗಿಲನ್ನು ಭೇದಿಸಿ ಹೊರಬರಬೇಕಾಯಿತು. ನೀನೇ ಅವನು ಸಾಯಲಿ ಎಂದು ಗುಹೆಯ ಬಾಯನ್ನು ಮುಚ್ಚಿದೆ ಎಂದು ವಾಲಿ ತಪ್ಪು ತಿಳಿದುಕೊಂಡನಲ್ಲವೇ? ಹೌದು ರಾಮಚಂದ್ರ.
ನೀನು ವಾಸ್ತವ ಸಂಗತಿಯನ್ನು ವಾಲಿಗೆ ವಿವರಿಸಲಿಲ್ಲವೇ? ಎಲ್ಲವನ್ನು ವಿವರಿಸಿದೆ. ರಾಜ್ಯವನ್ನು ಮತ್ತೆ ಅವನಿಗೆ ಸಮರ್ಪಿಸಿದೆ. ಆದರೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ. ನನ್ನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿ ನನ್ನನ್ನು ಬೆನ್ನಟ್ಟಿದ. ನಾನು ಜೀವ ಭಯದಿಂದ ಸಿಕ್ಕಿದ ಕಡೆ ಓಡತೊಡಗಿದೆ. 4 ದಿಕ್ಕುಗಳಲ್ಲಿಯೂ ವಾಲಿಯ ಭಯದಿಂದ ನನಗೆ ರಕ್ಷಣೆ ಕೊಡಲು ಯಾರೂ ಮುಂದೆ ಬರಲಿಲ್ಲ. ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ಈ ಋಷಿಮುಖ ಪರ್ವತದ ಋಷಿಮಂಡಲದಲ್ಲಿ ಮತಂಗ ಮಹರ್ಷಿಗಳು ವಾಲಿ ಏನಾದರೂ ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ದೇ ಆದರೆ ಅವನ ತಲೆ ಸಿಡಿದು 1000 ಹೋಳಾಗುವಂತೆ ಶಾಪ ಕೊಟ್ಟಿದ್ದರು. ಹನುಮಂತನು ಈ ವಿಷಯವನ್ನು ತಿಳಿಸಿದ ಮೇಲೆ ನಾನು ಇಲ್ಲಿಯೇ ಆಶ್ರಯ ಪಡೆದುಕೊಂಡಿದ್ದೇನೆ. ಇಲ್ಲಿದ್ದರೂ ನಮಗೆ ವಾಲಿಯ ಭಯ ನಿವಾರಣೆ ಆಗಲಿಲ್ಲ. ರಾಮಚಂದ್ರ, ಚಿಂತಿಸಬೇಡ ಮಿತ್ರ. ವಾಲಿಯ ಭಯವನ್ನು ನಾನು ನಿವಾರಿಸುತ್ತೇನೆ. ಕಿಷ್ಕಿಂಧೆಯ ರಾಜ್ಯಾಧಿಕಾರವು ನಿನಗೆ ಲಭಿಸುತ್ತದೆ. ಧೈರ್ಯವಾಗಿರು. ನಮ್ಮ ಸುಗ್ರೀವ ಮಹಾರಾಜರ ಅಜ್ಞಾತವಾಸ ನಿಮ್ಮ ಸ್ನೇಹದಿಂದ ಮುಗಿಯುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಪ್ರಭು. ವಾಲಿಯ ಪರಾಕ್ರಮವೆಷ್ಟೆಂದರೆ ಗುಹೆಯ ಆಚೆ ಇರುವ 7 ಸಾಲ ವೃಕ್ಷಗಳಲ್ಲಿ ಯಾವುದನ್ನಾದರೂ ತನ್ನ ಪರಾಕ್ರಮದಿಂದ ಎಲೆಗಳಿಲ್ಲದಂತೆ ಮಾಡಬಲ್ಲ. ರಾಮಚಂದ್ರ, ವಾಲಿ ಮಹಾವೀರ. ತನ್ನಂತೆ ಶೂರರನ್ನು ಅವನು ಗೌರವಿಸುತ್ತಾನೆ. ಬಲವಂತ. ಅವನ ಪೌರುಷಕ್ಕೆ ಸಾಟಿಯೇ ಇಲ್ಲ. ಯುದ್ಧದಲ್ಲಿ ಎಂದೂ ಪರಾಜಿತನಾದವನೇ ಅಲ್ಲ. ರಾಮಚಂದ್ರ, ನೀನು ಅನ್ಯತಾ ಭಾವಿಸದಿದ್ದರೆ ಒಂದು ಮಾತು ಹೇಳಲೆ? ಹೇಳು ಸುಗ್ರೀವ. ನಿನ್ನ ಮನಸ್ಸಿನ ಎಲ್ಲಾ ಸಂಶಯಗಳನ್ನು ನಿವಾರಿಸಿಕೊ. ಹೇಳು. ರಾಮಚಂದ್ರ, ವಾಲಿಯ ಶೌರ್ಯದ ಬಗ್ಗೆ ನನಗೆಷ್ಟು ಭಯವಿತ್ತೆಂದರೆ ಯಾರೇ ಅಪರಿಚಿತರು ಕಂಡರು ಅವರು ವಾಲಿಯ ಕಡೆಯವರೇ ಇರಬೇಕೆಂದು ನಾನು ಭ್ರಾಂತಿಗೆ ಒಳಗಾಗುತ್ತಿದ್ದೆ. ನನ್ನ ಮುಖ್ಯ ಸಚಿವ ಹನುಮಂತ ಹಾಗೂ ಇತರ ಸಚಿವರೊಡನೆ ಇಲ್ಲಿಯವರೆಗೂ ಭಯದ ನೆರಳಿನಲ್ಲೇ ಬದುಕುತ್ತಿದ್ದೆ. ಈಗ ನಿನ್ನಂಥ ಸನ್ಮಿತ್ರ ದೊರಕಿರುವುದರಿಂದ ನನ್ನ ಭಯ ನಿವಾರಣೆಯಾಗುವುದೆಂಬ ಆಶಾಭಾವನೆ ಉಂಟಾಗಿದೆ. ಆದರೆ ನಿನ್ನ ಬಲವೆಷ್ಟೆಂದು ನಮಗೆ ತಿಳಿದಿಲ್ಲ. ನಿನ್ನ ಪರಾಕ್ರಮವನ್ನು ನಾವ್ಯಾರೂ ಪ್ರತ್ಯಕ್ಷ ಕಂಡಿಲ್ಲ. ಸುಗ್ರೀವ, ಸಂಕೋಚ ಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಧೈರ್ಯವಾಗಿ ಹೇಳು. ರಾಮಚಂದ್ರ, ನಿನ್ನ ಅಭಯ ವಚನದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ತೇಜಸ್ಸನ್ನು ನೋಡುತ್ತಿದ್ದರೆ ನೀನು ವಾಲಿಗಿಂತ ವೀರನೆಂದು ನಮಗೆ ನಂಬಿಕೆ ಬರುತ್ತಿದೆ. ಆದರೆ ಸುಗ್ರೀವ, ನಾನು ಯಾವ ಕಾರ್ಯವನ್ನು ಮಾಡಿದರೆ ನಿನಗೆ ವಾಲಿಯ ವಧೆಯ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಉಂಟಾಗುತ್ತದೆ? ಸುಗ್ರೀವ, ನನ್ನ ಸಹೋದರನ ಪರಾಕ್ರಮದ ಬಗ್ಗೆ ಇದುವರೆಗೂ ಶಂಕೆ ಪಟ್ಟವರು ಯಾರೂ ಇಲ್ಲ. ನಿನ್ನ ಶಂಕೆಯನ್ನು ದೂರ ಮಾಡಲು ನಾವು ಏನು ಮಾಡಬೇಕು ಹೇಳು? ನಾವು ಸಾಲು ವೃಕ್ಷಗಳ ಬಳಿಗೆ ಹೋಗೋಣ. ಏನು ಮಾಡಬೇಕೆಂದು ಅಲ್ಲಿಯೇ ಹೇಳುತ್ತೇನೆ. ಬನ್ನಿ. ಒಪ್ಪಿಕೋ ಒಪ್ಪಿಕೋ. ಇಂದು ನೀನು ಬರಿಗೈಲಿ ಬಂದಿರುವೆ. ನಮ್ಮ ಶ್ರಮ ಪರಿಹಾರಕ್ಕೆ ಪಾನೀಯವನ್ನು ತಂದಿಲ್ಲ, ಹಣ್ಣುಗಳನ್ನು ತಂದಿಲ್ಲ. ಏಕೆ ತ್ರಿಜಟೆ? ಏನು ಕಾರಣ? ಅಥವಾ ನಮ್ಮ ಮೇಲೆ ನಿನ್ನ ಪ್ರೀತಿ ಹೊರಟು ಹೋಯಿತೆ? ಇಲ್ಲ ಗೆಳತಿಯರೇ, ಪ್ರೀತಿ ಹೋಗಿಲ್ಲ, ಅದು ಹೆಚ್ಚಾಗಿದೆ. ಅದಕ್ಕೆ ನಾನು ಬರಿಗೈಯಲ್ಲಿ ಬಂದಿರುವೆ. ಇದೇನು ಪ್ರೀತಿ ಹೆಚ್ಚಾದ್ರೆ ಬರಿಗೈಲಿ ಬರುವುದೇ?
ನಿನ್ನ ಪ್ರೀತಿ ಕಡಿಮೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ಹಣ್ಣು ಪಾನೀಯಗಳು ಸಿಗುತ್ತಿತ್ತು. ನಿರಾಸೆ ಪಡಬೇಡಿ, ಇನ್ನೂ ಹೆಚ್ಚಿನದು ನಿಮಗೆ ಸಿಗಲಿ ಎಂದು ನಾನು ಬರಿಗೈಯಲ್ಲಿ ಬಂದಿರುವೆ. ಬಹಳ ದಿನಗಳಿಂದ ನೀವು ಈ ಅಶೋಕವನದಿಂದ ಹೊರಗೆ ಹೋಗಿಲ್ಲ. ಈ ದಿನವಾದರೂ ಹೋಗಿ ನಿಮ್ಮ ಇಷ್ಟ ಜನರನ್ನು ಭೇಟಿ ಮಾಡಿ ತಿಂದು ಕುಡಿದು ಆನಂದ ಪಡಿ. ನೀವು ಬರುವವರೆಗೂ ನಿಮ್ಮ ಪರವಾಗಿ ನಾನು ಇಲ್ಲಿ ಇದ್ದು ಸೀತೆಯ ಕಾವಲು ಕಾಯುವೆ. ಹೌದೇ? ಹಾಗಾದ್ರೆ ನಾವು ಹೊರಗೆ ಹೋಗಿ ಬರಬಹುದೇ? ಇದರಿಂದ ನಮ್ಮ ಪ್ರಭುಗಳ ಕೋಪಕ್ಕೆ ಗುರಿಯಾಗುವುದಿಲ್ಲವೇ? ನಿಮ್ಮ ಪರವಾಗಿ ನಾನಿರುವೆನಲ್ಲ. ಅಲ್ಲದೆ ಪ್ರಭುಗಳಿಗೆ ಈ ವಿಷಯ ಗೊತ್ತಾದರೆ ತಾನೆ. ನಾವು ಬರುವವರೆಗೂ ಕಾಯುತ್ತೀಯಾ? ಏಕೆ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲವೇ? ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಈ ವಿಷಯ ನನಗಲ್ಲದೆ ಬೇರೆ ಯಾರಿಗೂ ತಿಳಿಯುವುದು ಸಾಧ್ಯವಿಲ್ಲ. ಸರಿ ಸರಿ, ಈಗಲೇ ಹೋಗುತ್ತೇವೆ.